ನಮಸ್ಕಾರ ಫ್ರೆಂಡ್ಸ್, ನಾನು ಟಿಪ್ಪು ಮುಲ್ಲಾ. ತಮ್ಮೆಲ್ಲರಿಗೂ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಪವರ್ ಪ್ಲಾಂಟ್ ಬೇಸಿಕ್ಸ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ದಿನ ನಾನು ತಮ್ಮೆಲ್ಲರ ಮುಂದೆ ಡಿಮಿನರಲೈಸೇಷನ್ ಪ್ಲಾಂಟ್ ಬಗ್ಗೆ ಹೇಳಿಕೆ ಇಷ್ಟಪಡ್ತೇನೆ. ಡಿಮಿನರಲೈಸೇಷನ್ ಪ್ಲಾಂಟ್ ಅಂತಂದ್ರೆ ನಮ್ಮ ನೀರನ್ನ ಬಾಯ್ಲರ್ಗೆ ಫೀಡ್ ಮಾಡೋಕಿನ ಮುಂಚೆ ನಾವೇನ್ ನೀರು ಕೊಡ್ತೀವಲ್ಲ ಬಾಯ್ಲರ್ಗೆ, ಅದನ್ನ ಶುದ್ಧೀಕರಣ ಮಾಡುವಂಥದ್ದು ತುಂಬಾ ನೆಸೆಸಿಟಿ ಜಾಬ್ ನಮ್ದು. ಇಲ್ಲ ಅಂದ್ರೆ ನಾವು ಬಾಯ್ಲರ್ನಲ್ಲಿ ತುಂಬಾ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೆ ಈ ಡಿಮಿನರಲೈಸೇಷನ್ ಪ್ಲಾಂಟ್ ಅಂದ್ರೆ ಡಿಎಂ ಪ್ಲಾಂಟ್ ನಾವು ಶಾರ್ಟ್ ಆಗಿ ಹೇಳ್ತೀವಿ. ಡಿಎಂ ಪ್ಲಾಂಟ್ ಅನ್ನ ನಾವು ಯಾವ ರೀತಿ ವರ್ಕ್ ಆಗುತ್ತೆ, ನಮ್ಮ ಫೀಡ್ ವಾಟರ್ ನಲ್ಲಿ ಏನೇನು ಇಂಪ್ಯೂರಿಟೀಸ್ ಇರ್ತವೆ, ಅದನ್ನ ಎಫೆಕ್ಟ್ ಏನಾಗುತ್ತೆ ಇಂಪ್ಯೂರಿಟೀಸ್ ತೆಗೆದೇ ಹಾಕದೇ ಇದ್ರೆ, ನೆಕ್ಸ್ಟ್ ಅದನ್ನ ತೆಗೆದು ಹಾಕಿದ್ಮೇಲೆ ನಮ್ಮ ಬಾಯ್ಲರ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನ ಇವತ್ತಿನ ಈ ಹೊಸ ಟಾಪಿಕ್ ನಲ್ಲಿ ನಾವು ಕಲಿಯೋಣ. ನೋಡಿ, ಫಸ್ಟ್ ಪಾಯಿಂಟ್, impurities in feed water. Impurities in feed water. ಇಂಪ್ಯೂರಿಟೀಸ್ ಅಂದ್ರೆ ಯಾವ್ಯಾವ ಕಲ್ಮಶ ನಮ್ಮ ನೀರಿನಲ್ಲಿ ಮಿಕ್ಸ್ ಆಗಿರ್ತಕ್ಕಂಥ ಕಲ್ಮಶಗಳು ಏನೇನ್ ಇರ್ತವೆ ಅವು ಯಾವ್ಯಾವ ಅನ್ನೋದು ನೋಡೋಣ. ಒಂದನೇದಾಗಿ ಮೇನ್ ಅನ್ಡಿಸಾಲ್ವ್ಡ್ ಮಟೀರಿಯಲ್. ಅನ್ಡಿಸಾಲ್ವ್ಡ್ ಮಟೀರಿಯಲ್ಸ್. ಅನ್ಡಿಸಾಲ್ವ್ಡ್ ಮಟೀರಿಯಲ್ಸ್ ಅಂತಂದ್ರೆ ನೀರಿನಲ್ಲಿ ಮಿಶ್ರಣಗೊಳ್ಳದೆ ಇರತಕ್ಕಂತಹದ್ದು, ಪೂರ್ಣವಾಗಿ ಮಿಶ್ರಣಗೊಳ್ಳದೆ ಇರತಕ್ಕಂತಹ ಮಟೀರಿಯಲ್ಗೆ ನಾವು ಅನ್ಡಿಸಾಲ್ವ್ಡ್ ಮಟೀರಿಯಲ್ ಅಂತ ಹೇಳ್ತೇವೆ. ಯಾವ್ಯಾವು? ಅಲ್ಯೂಮಿನಿಯಂ ಮತ್ತು ಸಿಲಿಕಾ ಕಂಟೆಂಟ್ ಇರತಕ್ಕಂತಹದ್ದು ಮಡ್ ಇರುತ್ತೆ, ಕ್ಲೇ ಇರುತ್ತೆ, ಸ್ಯಾಂಡ್ ಇರುತ್ತೆ, ಮತ್ತೆ ಸೆಡಿಮೆಂಟ್ಸ್ ಇರ್ತವೆ, ಎಟ್ಸೆಟ್ರಾ. ಈ ತರದ್ದು ಸುಮಾರು ಮಟೀರಿಯಲ್ ನಮ್ಮ ನೀರಿನಲ್ಲಿ ಕಂಪ್ಲೀಟ್ ಆಗಿ ಮಿಶ್ರಣ ಆಗ್ದೇನೆ, ಡಿಸಾಲ್ವ್ ಆಗ್ದೇನೆ ಅವು ಹಂಗೆ ಇರ್ತವೆ. ಮಡ್ ಅಂದ್ರೆ ಇದು ಕೊಳಚೆ ಇರುತ್ತೆ, ಚಿಕಣಿ ಮಣ್ಣಿರುತ್ತೆ, ಉಸುಗಿರುತ್ತೆ, ಆಮೇಲೆ ನೀರಿನ ತಳಭಾಗದಲ್ಲಿ ಇರತಕ್ಕಂತಹ ಕಸವನ್ನ ನಾವು ಸೆಡಿಮೆಂಟ್ ಅಂತ ಹೇಳಿ ಕರಿತೀವಿ. ಇವೆಲ್ಲವೂ ಹಂಗೆ ನಾವು ಡೈರೆಕ್ಟ್ ಆಗಿ ಬಾಯ್ಲರ್ಗೆ ಕೊಟ್ರೆ ನಮ್ಮ ಬಾಯ್ಲರ್ ನಲ್ಲಿ ಸಿಕ್ಕಾಪಟ್ಟೆ ತೊಂದರೆಗಳನ್ನ ಅನುಭವಿಸ್ಬೇಕಾಗತ್ತೆ. ಸೊ ಅದಕ್ಕೆ ಇವೆಲ್ಲವನ್ನು ತೆಗೆದು ಹಾಕೋದು ತುಂಬಾ ನೆಸೆಸಿಟಿ. ಅವೆಲ್ಲಾನು ತೆಗೆದು ಹಾಕ್ಲಿಕ್ಕೆ ನಾವು ಡಿಎಂ ಪ್ಲಾಂಟ್ ಅನ್ನೋ ಒಂದು ಸಿಸ್ಟಮ್ ಅನ್ನ ಯುಟಿಲೈಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪಾಯಿಂಟ್ ನಮ್ದು ಡಿಸಾಲ್ವ್ಡ್ ಗ್ಯಾಸಸ್. ಡಿಸಾಲ್ವ್ಡ್ ಗ್ಯಾಸಸ್ ಯಾವ್ಯಾವ ಗ್ಯಾಸಸ್ ನೀರಿನಲ್ಲಿ ಕಂಪ್ಲೀಟ್ ಆಗಿ ಮಿಶ್ರಣಗೊಂಡಿರ್ತವೆ ಅಂದ್ರೆ, ಎಲ್ಲದಕ್ಕಿಂತ ಮೇನ್ ಆಕ್ಸಿಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಸಲ್ಫರ್ ಡೈಆಕ್ಸೈಡ್ ಇರುತ್ತೆ. ಈ ತರದ್ದು ಗ್ಯಾಸಸ್ ನಮ್ಮ ಬಾಯ್ಲರ್ ನಲ್ಲಿ ನಾವು ತೆಗೆದು ಹಾಕದೇನೆ ಫೀಡಿಂಗ್ ಮಾಡ್ಬಿಟ್ವೆ ಅಂದ್ರೆ ನಮ್ಮ ಬಾಯ್ಲರ್ ಟ್ಯೂಬ್ಗೆ ಕರೋಷನ್ ಆಗೋ ಚಾನ್ಸಸ್ ತುಂಬಾ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಇವನ್ನೆಲ್ಲ ನಾವು ತೆಗೆದು ಹಾಕ್ಲೇಬೇಕಾಗುತ್ತೆ. ಅದಕ್ಕೆ ಡಿಎಂ ಪ್ಲಾಂಟ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅದರ್ ಮಟೀರಿಯಲ್ಸ್. ಅದರ್ ಮಟೀರಿಯಲ್ಸ್ ಯಾವ್ಯಾವು? ಬ್ಯಾಕ್ಟೀರಿಯಾ ಇರ್ತದೆ, ಬ್ಯಾಕ್ಟೀರಿಯಾಸ್, ಇನ್ಸೆಕ್ಟ್ಸ್, ಬ್ಯಾಕ್ಟೀರಿಯಾಸ್, ಅಸಿಡಿಕ್ ಕಂಟೆಂಟ್ ಇರ್ತಕ್ಕಂತಹ ನೀರು, ಅಸಿಡ್ಸ್, ಆಯಿಲ್, ಗ್ರೀಸ್, ಎಕ್ಸೆಟ್ರಾ. ಈ ತರದ್ದು ಸುಮಾರು ಹುಳುಗಳು ಇರ್ತವೆ, ಬ್ಯಾಕ್ಟೀರಿಯಾ ಇರ್ತವೆ, ಅಸಿಡಿಕ್ ನೇಚರ್ ಇರ್ತಕ್ಕಂಥ ನೀರಿರುತ್ತೆ, ಆಯಿಲ್, ಗ್ರೀಸ್ ಇವೆಲ್ಲ ಮಿಕ್ಸ್ ಆಗಿರ್ತವೆ. ಇವೆಲ್ಲಾನು ನಾವು ತೆಗೆದು ಹಾಕದೇ ಇದ್ರೆ ಏನಾಗುತ್ತೆ, ಬಾಯ್ಲರ್ ವಾಟರ್ ಫೋಮಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಕೂಡ ತೆಗೆದು ಹಾಕೋದು ವೆರಿ ಇಂಪಾರ್ಟೆಂಟ್. ಸೊ 4ನೇ ಪಾಯಿಂಟ್ ತುಂಬಾ ಕೇರ್ಫುಲ್ ಆಗಿ ನೋಡಿ, ಇದು ಇಂಪಾರ್ಟೆಂಟ್ ಇದೆ. ಡಿಸಾಲ್ವ್ಡ್ ಸಾಲಿಡ್ ಮಟೀರಿಯಲ್ಸ್ ಅಂದ್ರೆ ನೀರಿನಲ್ಲಿ ಮಿಶ್ರಣಗೊಂಡಿರ್ತಕ್ಕಂತಹ ಸಾಲಿಡ್ ಮಟೀರಿಯಲ್ಸ್. ಇವು ಯಾವುದು? ಸಾಲ್ಟ್ಸ್ ಇರ್ತದೆ, ನೆಕ್ಸ್ಟ್ ಮಿನರಲ್ಸ್ ಇರ್ತದೆ. ಮಿನರಲ್ಸ್, ಈ ಮಿನರಲ್ಸ್ ನಲ್ಲಿ ನಾವು ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ,
ಸೋಡಿಯಂ, ಪೊಟ್ಯಾಷಿಯಂ, ಈ ತರದ್ದು ಮಿನರಲ್ಸ್ ನಮ್ಮ ಡಿಸಾಲ್ವ್ಡ್ ಸಾಲಿಡ್ ಮಟೀರಿಯಲ್ಸ್ ಆಗಿ ಫೀಡ್ ವಾಟರ್ ನಲ್ಲಿ ಇರ್ತವೆ. ಸೊ ಈ ಕ್ಯಾಲ್ಸಿಯಂ ನೋಡಿ, ಇಲ್ಲಿ ಸಲ್ಫೈಟ್ ಇರುತ್ತೆ, ಸಿಲಿಕೇಟ್ ಇರುತ್ತೆ, ಕ್ಲೋರೈಡ್ ಇರುತ್ತೆ, ನೆಕ್ಸ್ಟ್ ನೈಟ್ರೇಟ್ ಇರುತ್ತೆ, ಎಟ್ಸೆಟ್ರಾ. ಅಂದ್ರೆ ಕ್ಯಾಲ್ಸಿಯಂ ಸಲ್ಫೈಟ್, ಕ್ಯಾಲ್ಸಿಯಂ ಸಿಲಿಕೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ನೈಟ್ರೇಟ್, ಈ ತರ ಮ್ಯಾಗ್ನೇಷಿಯಂ ಸಲ್ಫೈಟ್, ಮ್ಯಾಗ್ನೇಷಿಯಂ ಸಿಲಿಕೇಟ್, ಮ್ಯಾಗ್ನೇಷಿಯಂ ಕ್ಲೋರೈಡ್, ಮ್ಯಾಗ್ನೇಷಿಯಂ ನೈಟ್ರೇಟ್, ಈ ತರದ್ದು ಕಂಟೆಂಟ್ಸ್ ಇವೆಲ್ಲ ಮಿನರಲ್ಸ್ ನಲ್ಲಿ ಮಿಶ್ರಣಗೊಂಡಿರ್ತವೆ ಫೀಡ್ ವಾಟರ್ ನಲ್ಲಿ. ಸೊ ಇದರಿಂದ ಏನಾಗುತ್ತೆ, ಇವೆರಡರಿಂದ ಹಾರ್ಡ್ನೆಸ್ ತುಂಬಾ ಇಂಪ್ರೂವ್ ಆಗ್ಬಿಡುತ್ತದೆ. ಹಾರ್ಡ್ನೆಸ್, ಇವೆಲ್ಲ ಮಟೀರಿಯಲ್ ನಾವು ಬಾಯ್ಲರ್ ನಲ್ಲಿ ಹಂಗೆ ಆಸ್ ಇಟ್ ಈಸ್ ಫೀಡಿಂಗ್ ಮಾಡಿಬಿಟ್ವಿ ಅನ್ಕೊಡ್ರಿ ವಾಟರ್ ನಲ್ಲಿ. ಆ ಫೀಡಿಂಗ್ ಮಾಡಿದಾಗ ಏನಾಗುತ್ತೆ, ಟೆಂಪರೇಚರ್ ರೈಸ್ ಆಗುತ್ತೆ. ನಾವು ಬಾಯ್ಲರ್ ಅಲ್ಲಿ ಕಂಬಷನ್ ಮಾಡ್ತೀವಿ, ಫ್ಯೂಲ್ ಕಂಬಷನ್ ಮಾಡಿದ್ಮೇಲೆ ವಾಟರ್ ಏನಾಗುತ್ತೆ, ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ರೈಸ್ ಆದಾಗ ಇವೆಲ್ಲವೂ ಸಪರೇಟ್ ಆಗ್ತಾ ಹೋಗ್ತವೆ, ಅಂದ್ರೆ ಪ್ರೆಸಿಪಿಟೇಟ್ ಆಗ್ತಾ ಹೋಗ್ತವೆ, ಸಪರೇಟ್ ಆಗ್ತವೆ. ಕ್ಯಾಲ್ಸಿಯಂ ಸಲ್ಫೈಟ್ ಬೇರೆ, ಕ್ಯಾಲ್ಸಿಯಂ ಸಿಲಿಕೇಟ್ ಬೇರೆ, ಕ್ಲೋರೈಡ್ ಬೇರೆ, ಈ ತರ ಎಲ್ಲ ಸಪರೇಟ್ ಆಗಿ ಇದರಲ್ಲಿ ಮೇನ್ ಪ್ರಾಪರ್ಟಿ ಏನಿರುತ್ತೆ ಅಂದ್ರೆ ಟ್ಯೂಬಿಗೆ ಹೋಗಿ ಸ್ಟಿಕ್ಕಿಂಗ್ ಪ್ರಾಪರ್ಟಿ, ಅಡೇಸಿವ್ ಪ್ರಾಪರ್ಟಿ ಇದರಲ್ಲಿ ಡೆವಲಪ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಟ್ಯೂಬ್ ನಲ್ಲಿ ನಮ್ಮ ಟ್ಯೂಬಿನ ಇನ್ಸೈಡ್ ಸರ್ಫೇಸ್ ಏನಿರುತ್ತಲ್ಲ ಅಲ್ಲಿ ಸ್ಕೇಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಏನಾಗುತ್ತೆ, ಸ್ಕೇಲಿಂಗ್, ಈ ವರ್ಡ್ ನೆನಪಿಟ್ಕೊಟ್ರಿ, ತುಂಬಾ ಇಂಪಾರ್ಟೆಂಟ್. ಸ್ಕೇಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಈ ಕಂಟೆಂಟ್ಗಳು. ಸ್ಕೇಲಿಂಗ್ ಆದ್ರೆ ಏನಾಗುತ್ತೆ, ಅಲ್ಟಿಮೇಟ್ಲಿ ನಮ್ಮ ಟ್ಯೂಬ್ ಇನ್ಸೈಡ್ ಅಲ್ಲಿ ಸ್ಕೇಲಿಂಗ್ ಆಗುತ್ತೆ. ಟ್ಯೂಬ್ ಇನ್ಸೈಡ್ ಸ್ಕೇಲಿಂಗ್ ಆಗುತ್ತೆ ಅಂದ್ರೆ ಇಂಟರ್ನಲ್ ಡಯಾಮೀಟರ್ ನಲ್ಲಿ ನಮ್ಗೆ ಪಾರ್ಷಿಯಲಿ ನಮ್ಮ ಐಡಿ ಏನಿರುತ್ತಲ್ಲ, ಟ್ಯೂಬಿನ ಇಂಟರ್ನಲ್ ಡಯಾಮೀಟರ್ ಸ್ಕೇಲ್ ಆದ್ಮೇಲೆ ಅದು ನಮ್ಮ ನೀರಿಗೆ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗುತ್ತೆ, ವಾಟರ್ನ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಹೊರಗಡೆದ್ದು ಟೆಂಪರೇಚರ್ ಇನ್ಸೈಡ್ ಕರೆಕ್ಟ್ ಆಗಿ ಪಾಸ್ ಆಗಲ್ಲ. ಸೊ ದಟ್ ಏನಾಗುತ್ತೆ, ಪಾಸ್ ಆಗದೆ ಇದ್ದಾಗ ಹೊರಗಡೆ ಟೆಂಪರೇಚರ್ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಟ್ಯೂಬಿನ ಹೊರಗಡೆ ಸರ್ಫೇಸ್ ಹೀಟ್ ಜಾಸ್ತಿ ಆಗಿ ಟ್ಯೂಬ್ ನಮ್ದು ಫ್ರಾಕ್ಚರ್ ಆಗೋ ಚಾನ್ಸಸ್ ಇರ್ತದೆ. ಆ ತರದ್ದು ಪ್ರಾಬ್ಲಮ್ ನಾವು ಇಲ್ಲಿ ಫೇಸ್ ಮಾಡ್ಬೇಕಾಗುತ್ತೆ. ಸೊ ದಟ್ ಇದನ್ನ ತೆಗೆದು ಹಾಕೋದು ವೆರಿ ಇಂಪಾರ್ಟೆಂಟ್ ಇರ್ತದೆ. ಮತ್ತೆ ಈ ಸೋಡಿಯಂ ಮತ್ತೆ ಪೊಟ್ಯಾಷಿಯಂ ನೋಡ್ರಿ, ಇಲ್ಲಿ ಇದ್ರೊಳಗೆ pH ವ್ಯಾಲ್ಯೂ ಮೋರ್ ದನ್ 7 to 14 ಇರ್ತದೆ, ಅಲ್ಕಲಿನಿಟಿ ಇರ್ತದೆ ಇದರಲ್ಲಿ. ಇದೇನಾಗುತ್ತೆ, ಕರೋಷನ್ ಆಗ್ಲಿಕ್ಕೆ ಎಕ್ಸಲರೇಟ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ. ಸೊ ದಟ್ ಇವೆಲ್ಲವೂ ಮಿನರಲ್ಸ್ ತೆಗೆದು ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇದನ್ನ ನೋಟ್ ಮಾಡ್ಕೊಳ್ಳಿ ನೀವೆಲ್ಲರೂ. ನೆಕ್ಸ್ಟ್ ನಾನು ಇದರಿಂದ ಆಗ್ತಕ್ಕಂತ ಎಫೆಕ್ಟ್ಸ್ ಗಳನ್ನ ಹೇಳ್ತೇನೆ ನೋಡ್ರಿ, ಏನೇನ್ ಎಫೆಕ್ಟ್ಸ್ ಆಗ್ತವೆ ಅಂತ. ಎಫೆಕ್ಟ್ಸ್ ಆಫ್ ಫೀಡ್ ವಾಟರ್ impurities. ಫೀಡ್ ವಾಟರ್ ಇಂಪ್ಯೂರಿಟೀಸ್ ಏನೇನ್ ಎಫೆಕ್ಟ್ ಆಗುತ್ತೆ, ಎಲ್ಲದಕ್ಕಿಂತ ಮೇನ್ ನಮ್ದು ಕರೋಷನ್ ಆಗುತ್ತೆ, ಅಥವಾ ಅದರಿಂದ ಪಿಟ್ಟಿಂಗ್ ಆಗುತ್ತೆ, ಬಾಯ್ಲರ್ ಟ್ಯೂಬ್ ಮೇಲೆ ಪಿಟ್ಟಿಂಗ್ ಆಗುತ್ತೆ, ರಸ್ಟ್ ಹಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಸ್ಕೇಲಿಂಗ್ ಆಗುತ್ತೆ, ಸ್ಕೇಲ್ ಫಾರ್ಮೇಶನ್ on tubes, in tubes. ಸ್ಕೇಲ್ ಫಾರ್ಮೇಶನ್ ಟ್ಯೂಬ್ ಅಲ್ಲಿ ರೈಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫೋಮಿಂಗ್ ಆಗುತ್ತೆ, ಆಯಿಲ್ ಕಂಟೆಂಟ್ ಮತ್ತೆ ಗ್ರೀಸ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋದ್ರೆ ನೀರಿನಲ್ಲಿ ಗುಳ್ಳೆಗಳು ಅಂದ್ರೆ ಬುರುಗು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಫೋಮಿಂಗ್ ಅಂತ ಹೇಳ್ತೀವಿ. ಫೋಮಿಂಗ್ ಆಗುತ್ತೆ. ನೆಕ್ಸ್ಟ್ ಕ್ಯಾರಿ ಓವರ್ ಆಗುತ್ತೆ. ನಮ್ಮ ವಾಟರ್ನಲ್ಲಿ ಸಿಲಿಕಾ ಕಂಟೆಂಟ್ ಹಾಗೆ ಇದ್ಕೊಂಡು ನಾವು ಅದನ್ನ ಟೆಂಪರೇಚರ್ ರೈಸ್ ಮಾಡ್ತಾ ಹೋದ್ರೆ, ವಾಟರ್ನ ಸ್ಟೀಮ್ ಮಾಡ್ತಾ ಹೋಗ್ತೀವಲ್ಲ, ಅದು ಸ್ಟೀಮ್ ಜೊತೆಗೆ ಈ ಸಿಲಿಕಾ ಕಂಟೆಂಟ್ ಇರ್ತಕ್ಕಂಥ ಪಾರ್ಟಿಕಲ್ ನ
ಅದು ಕ್ಯಾರಿ ಮಾಡಿಕೊಂಡು ನೆಕ್ಸ್ಟ್ ಸ್ಟೀಮ್ ಲೈನ್ ಥ್ರೂ ಹೋಗಿ ನಮ್ಮ ಟರ್ಬೈನ್ ಬ್ಲೇಡ್ ಮೇಲೆ ಸ್ಕೇಲ್ ಡೆಪಾಸಿಷನ್ ಆಗ್ತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ಸ್ಕೇಲ್ ಡಿಪಾಸಿಷನ್ ಆದ್ರೆ ನಮ್ಮ ಬ್ಲೇಡ್ ಟರ್ಬೈನ್ ಬ್ಲೇಡ್ ಏನಿದಾವಲ್ಲ ಅವನ್ನ ಡ್ಯಾಮೇಜ್ ಮಾಡ್ತದೆ. ಹೆಂಗ್ ಡ್ಯಾಮೇಜ್ ಮಾಡ್ತದೆ ಅಂದ್ರೆ, ಮೊದಲು ಬ್ರಿಟಲ್ನೆಸ್ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಇವಾಗ ನಿಮ್ಗೆ ಗೊತ್ತಿದೆ ಡಕ್ಟೈಲ್ ಪ್ರಾಪರ್ಟಿ ಮತ್ತು ಬ್ರಿಟಲ್ ಪ್ರಾಪರ್ಟಿ. ಅಂದ್ರೆ ಇವಾಗ ಬ್ರಿಟಲ್ ಅಂದ್ರೆ ಇದು ಗಾಜ್ ಅಂತ ಅನ್ಕೊಳ್ಳಿ. ಹೆಂಗೆ ಗಾಜು ನೀವು ಇಮಿಡಿಯೇಟ್ ಆಗಿ ಡ್ರಾಪ್ ಮಾಡಿದ ತಕ್ಷಣ ಟಕ್ ಅಂತ ಒಡೆದು ಹೋಗುತ್ತೆ ಪಳ್ಳ ಅಂತ, ಆ ತರ ಆ ಬ್ರಿಟಲ್ನೆಸ್ ಪ್ರಾಪರ್ಟಿ ರೈಸ್ ಆಗ್ಬಿಡುತ್ತೆ. ಸೊ ದಟ್ ಸ್ಕೇಲಿಂಗ್ ಫಾರ್ಮೇಶನ್ ಆದ್ರೆ ವೀಕ್ ಆಗ್ಬಿಡುತ್ತೆ ಮಟೀರಿಯಲ್. ಸೊ ಅದನ್ನ ತೆಗೆದು ಹಾಕ್ಬೇಕು. ಆ ಎಫೆಕ್ಟ್ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಎಂಬ್ರಿಟಲ್ಮೆಂಟ್ ಆಫ್ ಮಟೀರಿಯಲ್. ಅದೇ ಬ್ರಿಟಲ್ನೆಸ್ ಆಗ್ಬಿಡುತ್ತೆ, ಹೌದಾ. ನೆಕ್ಸ್ಟ್ ಪ್ರೈಮಿಂಗ್ ಆಗುತ್ತೆ, ವಾಟರ್ನಲ್ಲಿ ಪ್ರೈಮಿಂಗ್. ಈ ತರದ್ದು ಪ್ರಾಬ್ಲಮ್ಸ್. ಮತ್ತೇನಾಗುತ್ತೆ, ಮಡ್ ಡೆಪಾಸಿಷನ್ ಆಗೋದು. ಈ ತರದ್ದು ಇನ್ನೂ ಸುಮಾರು ಎಫೆಕ್ಟ್ಸ್ ಇದಾವೆ. ನೀವು ಪ್ರಾಕ್ಟಿಕಲಿ ನೋಡ್ತೀರಾ. ಈ ತರದ್ದು ನಾನು ಒಂದ್ ಸ್ವಲ್ಪ ಮಟೀರಿಯಲ್ನ ನಾನು ಎಫೆಕ್ಟ್ಸ್ ಅನ್ನ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ಇನ್ನು ಸುಮಾರು ಇದಾವೆ. ಈ ತರದ್ದು ಪ್ರಾಬ್ಲಮ್ಸ್ ಅನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ನಮ್ಮ ಫೀಡ್ ವಾಟರ್ ಇಂಪ್ಯೂರಿಟೀಸ್ ನ ನಾವು DM ಪ್ಲಾಂಟ್ ಅಲ್ಲಿ ತೆಗೆದು ಹಾಕ್ತೇವೆ. ತೆಗೆದು ಹಾಕೋದು ವೆರಿ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ನಮ್ದು ಇದನ್ನೆಲ್ಲ ತೆಗೆದು ಹಾಕಿದ ಮೇಲೆ ನಮ್ಮ ಬಾಯ್ಲರ್ಗೆ ಏನ್ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನ ಲಿಸ್ಟ್ ಔಟ್ ಮಾಡೋಣ. ಸೊ ನೆಕ್ಸ್ಟ್ ಅಡ್ವಾಂಟೇಜಸ್ ಆಫ್ ರಿಮೂವಿಂಗ್ impurities of feed water. ಏನೇನು ಅಡ್ವಾಂಟೇಜಸ್ ಆಗ್ತವೆ, ಇವಾಗ ಏನೇನು ನಾವು ಲಿಸ್ಟ್ ಔಟ್ ಮಾಡಿದ್ವಲ್ಲ ಅದನ್ನೆಲ್ಲ ತೆಗೆದು ಹಾಕಿದ್ಮೇಲೆ ಏನೇನು ಅಡ್ವಾಂಟೇಜಸ್ ಆಗ್ತವೆ. ಎಲ್ಲದಕ್ಕಿಂತ ಮೇನ್ ನಮ್ದು ಬಾಯ್ಲರ್ ಲೈಫ್ ಇಂಪ್ರೂವ್ ಆಗುತ್ತೆ. ಅಂದ್ರೆ ಡ್ಯೂರಬಿಲಿಟಿ ಇನ್ ಬಾಯ್ಲರ್, ಡ್ಯೂರಬಿಲಿಟಿ ಆಫ್ ಬಾಯ್ಲರ್ ಲೈಫ್ ಇಂಪ್ರೂವ್ ಆಗುತ್ತೆ ಆಟೋಮೆಟಿಕ್ ಆಗಿ. ಯಾವ್ದು ಸ್ಕೇಲ್ ಆಗಿಲ್ಲ, ಯಾವ್ದು ಏನು ಕರೋಷನ್ ಆಗಿಲ್ಲ ಅಂತಂದ್ರೆ ನಮ್ಮ ಬಾಯ್ಲರ್ ಲೈಫ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಮೇಂಟೆನೆನ್ಸ್ ಕಾಸ್ಟ್ ರಿಡ್ಯೂಸ್ ಆಗುತ್ತೆ. ಯಾವ್ದು ಟ್ಯೂಬ್ ನಮ್ದು ಫ್ರಾಕ್ಚರ್ ಆಗಿಲ್ಲ ಅಥವಾ ಟ್ಯೂಬ್ ಲೀಕೇಜ್ ಆಗಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವೇನು ಎವರೇಜ್ ನಮ್ದು ಮೇಂಟೆನೆನ್ಸ್ ಕಾಸ್ಟ್ ಇರುತ್ತಲ್ಲ ಅದು ರಿಡಕ್ಷನ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸ್ಟೀಮ್ ಜನರೇಷನ್ ಮಾಡ್ತೀವಲ್ಲ ನಾವು, ಇವೆಲ್ಲ ಪ್ರಾಬ್ಲಮ್ಸ್ ಆಗದೆ ಇದ್ರೆ ನಮ್ಮ ಕಾಸ್ಟ್ ರಿಡಕ್ಷನ್ ಇನ್ ಸ್ಟೀಮ್ ಜನರೇಷನ್, ಅಂದ್ರೆ ನಮ್ಮ ಸ್ಟೀಮ್ ಜನರೇಷನ್ ಮಾಡ್ಲಿಕ್ಕೆ ಏನು ಕಾಸ್ಟ್ ಬೇಕಾಗಿರುತ್ತೆ ಅದನ್ನ ಎವರೇಜ್ ತೆಗೆದ್ರೆ ಅದು ಕೂಡ ನಮ್ದು ರಿಡ್ಯೂಸ್ ಆಗಿರುತ್ತೆ. ಕಾಸ್ಟ್ ರಿಡಕ್ಷನ್ ಇನ್ ಸ್ಟೀಮ್ ಜನರೇಷನ್. ಆಮೇಲೆ ಲೋವರ್ ಪ್ಲಾಂಟ್ ಸ್ಟಾಪೇಜಸ್. ಪ್ಲಾಂಟ್ ನ ನಾವು ಪದೇ ಪದೇ ಸ್ಟಾಪ್ ಮಾಡೋದನ್ನು ತಪ್ಪಿಸಬಹುದು. ಇದೆಲ್ಲ ನಮ್ಮ ಮೇನ್ ಅಡ್ವಾಂಟೇಜಸ್. ಇನ್ನು ಸಿಕ್ಕಾಪಟ್ಟೆ ಅಡ್ವಾಂಟೇಜಸ್ ಇದಾವೆ, ನೀವು ಸ್ವಲ್ಪ ನೋಡ್ಕೊಂಡ್ರೆ ಅದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹೌದಾ. ನೆಕ್ಸ್ಟ್ ಇವೆಲ್ಲವೂ ನೆಕ್ಸ್ಟ್ ಟಾಪಿಕ್ ನಲ್ಲಿ ಇದು ಇನ್ನು ಯಾವ್ಯಾವ ಇಂಪ್ಯೂರಿಟೀಸ್ ನ ನಾವು ಯಾವ್ಯಾವ ಸ್ಟೇಜ್ ಅಲ್ಲಿ ಯಾವ್ಯಾವ ತರ ತೆಗೆದು ಹಾಕ್ತಿವಿ ಅನ್ನೋದನ್ನ DM ಪ್ಲಾಂಟ್ ಕಂಪ್ಲೀಟ್ ವಿಡಿಯೋನ ನಾನು ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈ ಒಂದೇ ವಿಡಿಯೋದಲ್ಲಿ ಅಂದ್ರೆ ತುಂಬಾ ಲೆಂದಿ ಆಗ್ಬಿಡುತ್ತೆ, ಕನ್ಫ್ಯೂಸ್ ಆಗ್ಬಿಡ್ತೀರಾ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಧನ್ಯವಾದಗಳು.